ವೀಕ್ಷಕರೇ, ಸ್ವರೂಪಿಣಿ ಪಾಕಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನೊಂದು ಸುಲಭವಾಗಿ ಮತ್ತು ಸರಳವಾಗಿ ಮಾಡಬಹುದಾದ ಒಂದು ನಾಷ್ಟಾ ತಿನಿಸನ್ನು ತಂದಿದ್ದೇನೆ. ತಿನಿಸಿನ ಹೆಸರು ಬಡದ ವಡೆ. ಅದನ್ನ ಹೆಂಗ್ ಮಾಡುವುದು ಅನ್ನೋದನ್ನ ಕಲಿಯೋಣ. ಒಂದು ಪರಾತದಲ್ಲಿ ಅರ್ಧ ಗ್ಲಾಸ್ ಗೋಧಿ ಹಿಟ್ಟು ಹಾಕಿ ಅದರಲ್ಲಿ ಅರ್ಧ ಗ್ಲಾಸ್ ಮೈದಾ ಹಿಟ್ಟು, ಅರ್ಧ ಗ್ಲಾಸ್ ಕಡ್ಲಿ ಹಿಟ್ಟು ಹಾಕಬೇಕು. ಇದ್ರಾಗ ಸ್ವಲ್ಪ ತಿನ್ನೋ ಸೋಡಾ ಹಾಕ್ಬೇಕು. ಇವನ್ನೆಲ್ಲ ಹಾಕಿದ ಮೇಲೆ ನೀರು ಹಾಕದಂಗ ಒಣ ಹಿಟ್ಟನ್ನು ಕಲಿಸಬೇಕು. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸಿಕೊಳ್ತಾ ಹೋಗ್ಬೇಕು. ಸ್ವಲ್ಪವು ಒಣ ಹಿಟ್ಟು ಉಳಿಯದಂಗ ಕಲಿಸಿ. ನೀವಿನ್ನು ನಿಮ್ಮ ಸ್ವರೂಪಿಣಿ ಪಾಕಶಾಲೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಮನವಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಈಗ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಳ್ಳಬೇಕು. ಚಪಾತಿ ಹಿಟ್ಟಿನ ಆಕಾರಕ್ಕೆ ಬಂದ ಮೇಲೆ ಈ ಹಿಟ್ಟನ್ನು ಎರಡು ಗಂಟೆಗಳ ಕಾಲ ಮುಚ್ಚಿ ಇಡಬೇಕು. ಎರಡು ತಾಸಿನ ನಂತರ ಒಂದು ಮಿಕ್ಸಿ ಜಾರಿಗೆ 5 ಬೆಳ್ಳುಳ್ಳಿ ಬ್ಯಾಳಿಗೆ ಸ್ವಲ್ಪ ಅಲ್ಲ ಕಟ್ ಮಾಡಿ ಮೇಲೆ ಹಾಕಿ ಖಾರಕ್ಕಾಗಿ ರುಚಿಗೆ ತಕ್ಕಷ್ಟು ಮೆಣಸಿನಕಾಯಿ ಹಾಕಬೇಕು. ಜೀರಿಗೆ ಹಾಕಿ ಮೀಡಿಯಂ ಸೈಜಿನ ಉಳ್ಳಾಗಡ್ಡಿಯನ್ನು ಸಣ್ಣಗೆ ಕಟ್ ಮಾಡಿ ಜಾರಿನೊಳಗೆ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸಣ್ಣಗೆ ರುಬ್ಬಿಕೊಳ್ಳಬೇಕು. ರುಬ್ಬಿಕೊಂಡ ಮಿಶ್ರಣವನ್ನು ವಡೆ ಹಿಟ್ಟಿನ ಮೇಲೆ ಹಾಕಬೇಕು. ಹಾಕಿದ ನಂತರ ಅದು ಹಿಟ್ಟಿನೊಂದಿಗೆ ಸರಿಯಾಗಿ ಸೇರುವ ಹಾಗೆ ಚೆನ್ನಾಗಿ ನಾದಿಕೊಳ್ಳಬೇಕು. ಮೊದಲು ಚಪಾತಿ ಹಿಟ್ಟಿನಂತೆ ಇದ್ದಿದ್ದು ರುಬ್ಬಿದ ಮಿಶ್ರಣವು ಹಿಟ್ಟಿನೊಂದಿಗೆ ಸೇರಿಸಿದಾಗ ಹಿಟ್ಟು ತೆಳ್ಳಗೆ ಅಕ್ಕೈತಿ. ಇದಕ್ಕೆ ಆಮೇಲೆ ಸ್ವಲ್ಪವೂ ನೀರು ಕುಡಿಸಬಾರದು. ಕುಡಿಸಿದ್ರೆ ಹಿಟ್ಟು ತೆಳ್ಳಗಾಗಿ ವಡೆ ಮಾಡಲು ಹಿಟ್ಟು ಬಹಳ ತೆಳ್ಳಗೆ ಅಕ್ಕತಿ. ಹಿಟ್ಟು ಈ ಹದಕ್ಕೆ ಇರಬೇಕು. ಈ ಬಡದ ವಡೆ ಕೂಡ ಕೊಬ್ಬರಿ ಚಟ್ನಿ ಕಾಂಬಿನೇಷನ್ ಚಲೋ ಇರ್ತತಿ. ಚಟ್ನಿ ಮಾಡಕ ಸ್ವಲ್ಪ ಕೊಬ್ಬರಿ, 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಅಲ್ಲ, ಸ್ವಲ್ಪ ಪುದೀನ, ಸ್ವಲ್ಪ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೆ ಸ್ವಲ್ಪ ಜೀರಿಗೆ, ಮತ್ತೊಂದಿಷ್ಟು ಕರಿಬೇವು. ಇದನ್ನ ಮಿಕ್ಸಿಗೆ ಹಾಕಿ ಇಟ್ಕೋಬೇಕು. ಸ್ಟೋವ್ ಮೇಲೆ ಬಾಗಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾಯಲು ಇಡಬೇಕು. ಎಣ್ಣೆ ಕಾದಾದ್ಮೇಲೆ ಅಂಗೈಗೆ ಸ್ವಲ್ಪ ನೀರು ಹಚ್ಕೊಂಡು ಯಾವ ಸೈಜಿನೂ ಬೇಕು ಆ ಸೈಜಿನೂ ಅದನ್ನು ಅಂಗೈಯಲ್ಲಿ ಅಗಲ ಮಾಡ್ಕೋಬೇಕು. ಅದನ್ನು ಅಂಗೈಯಲ್ಲಿ ಅಗಲ ಮಾಡ್ಕೋಬೇಕು. ಆಮೇಲೆ ಅದನ್ನು ಅಂಗೈಯಿಂದ ತೆಗೆದು ಸಾವಕಾಶ ಎಣ್ಣೆಯಲ್ಲಿ ಹಾಕಬೇಕು. ಎಣ್ಣೆಗೆ ಹಿಟ್ಟು ಬಿಡ್ಬೇಕಾದ್ರೆ ಒಂದೊಂದಾಗಿ ಹಾಕಿದ್ರೆ ಚಲೋ. ಇಲ್ಲ ಅಂದ್ರೆ ಕರಿಯಾಕ ಅನುಕೂಲ ಆಗೋದಿಲ್ಲ. ಕಂದು ಬಣ್ಣ ಬರೋ ಮಟ್ಟ ಕರಿಬೇಕು.
ಈ ವಡಿ ಎಷ್ಟು ಚಲೋ ಅಕ್ಕಾವಂದ್ರ ಇವು ಪುರೇ ಉಬ್ಬಿದಂಗ ಒಳಗೆ ಸ್ವಲ್ಪ ಹಸಿ ಉಳಿದಲ್ಲ ಅಂದ ಈ ವಡಿ ಹೆಂಗಕ್ಕಾವು ನಿಮಗ ಬಿಚ್ಚಿ ತೋರಿಸ್ತಾನೆ ನೋಡಿ. ಇವು ಎಷ್ಟು ಚೆನ್ನಾಗಿ ಉಬ್ಕೊಂಡಾವು. ಇದನ್ನ ಬಿಚ್ಚಿ ತೋರಿಸ್ತಾನೆ ನೋಡ್ರಿ ಒಳಗ್ ಹೆಂಗಿರ್ತತಿ. ಒಂದು ಲೈಕ್ ಮಾಡಿ ನೋಡ್ರಿ ಒಳಗ್ ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದತಿ. ನಾ ಹೇಳ್ದಂಗ ಮಾಡಿದ್ರ ಈ ರೀತಿ ವಡೆಗಳು ಅಕ್ಕಾವು. ಈ ವಡೆಗಳನ್ನ ಬೆಳಿಗ್ಗೆ ನಾಷ್ಟ ಸಾಯಂಕಾಲ ಚಾ ಜೊತೆ ಚೆನ್ನಾಗಿರ್ತತಿ. ಈ ವಡೆಗಳನ್ನ ಮಕ್ಕಳಿಗೆ ಚಟ್ನಿ ಜೊತೆ ತಿನ್ನಲು ಕೊಟ್ಟರೆ ಅವರು ಹೇಳುತ್ತಾರೆ